ಇಟ್ನಾಳ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಬರಾ ಸರ್ ಡಿಸೆಂಬರ್ ಅಲ್ಲೇನೆ ಅಲರ್ಟ್ ಇತ್ತು, ಹಿಂಗೊಂದು ಎಲ್ಲಿನೋ ಎಫೆಕ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗ್ತಾರೆ ರೈತರು. ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋ ಹಂತದಲ್ಲಿ ನಾನು ಅದಕ್ಕೆ ಕೇಳಿದ್ದು ಟ್ರಾನ್ಸಿಟ್ ಮೋಡ್ ನಿಂದ ಹೊರಗೆ ಯಾವಾಗ ಬರುತ್ತೆ ಅಂತ ಹೇಳಿ. ಬಟ್ ಇಟ್ನಾಳ್ ಸರ್, ನನಗೆ ಬೇಕಿರೋ ಪ್ರಶ್ನೆ ಇವತ್ತು ನಾವು ಕೇಳ್ತಿರೋದೇನು, ಸಚಿವರಿದ್ದಾರೆ, ನಂಬರ್ 33 ಮಿನಿಸ್ಟರ್ಸ್ ಆರ್ ದೇರ್, ಬಟ್ ಸಚಿವರು ಎಲ್ಲಿದ್ದಾರೆ? ಕೃಷಿ ಸಚಿವರು ಎಲ್ಲಿದ್ದಾರೆ? ಶಿಕ್ಷಣ ಸಚಿವರು ಎಲ್ಲಿದ್ದಾರೆ? ಈಗ ಸಂಸದೀಯ ವ್ಯವಹಾರಗಳ ಸಚಿವರು ಎಲ್ಲಿದ್ದಾರೆ? ಹಿಂಗೆ ಕೇಳ್ತಾ ಹೋದ್ರೆ ಇದ್ದಾರಾ ಸರ್? ಆರ್ ದೇ ಸ್ಟಿಲ್ ದೇರ್? ಆರ್ ದೇ ವರ್ಕಿಂಗ್? ಇಲ್ಲ ಇಲ್ಲ, ಇನ್ನೂ ಕೂಡ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಗಳನ್ನ, ಖಾತೆಗಳನ್ನ ಹಂಚಿಕೆ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಸರ್ಕಾರ. ಇನ್ನೊಂದು ನೀವು ಹೇಳಿದ್ರಲ್ಲ, ಈ ಟ್ರಾನ್ಸಿಟ್ ಮೋಡ್ ಒಂದ್ ಕಡೆ, ಇನ್ನೊಂದು ಕಡೆ ಇದೇನು ಮುಂದಿನ ದಿನಗಳು ಅಂತ ಹೇಳ್ತಾರಲ್ಲ ನಮ್ಮ ನಂದನ್ ಕಶ್ಯಪ್ ಅವರು, ಆ ಮುಂದಿನ ದಿನಗಳು ಸ್ಟಿಲ್ ಲೋಡಿಂಗ್, ಬಫರಿಂಗ್ ಆಗ್ತಾ ಇದೆ. ಅದು ಇನ್ನು ಜನರಿಗೆ ಕಾಣ್ತಾ ಇಲ್ಲ ಯಾವ ಮುಂದಿನ ದಿನಗಳು ಅಂತ. ಕಾಣ್ಬೇಕಲ್ವಾ? ಏನಾಗುತ್ತೆ, ನಂದನ್ ಅವ್ರು ಹೇಳಿದ್ರಲ್ಲ, ಸರ್ಕಾರ ಕೆಲಸ ಮಾಡ್ತದೆ, ಆಡಳಿತ ಯಂತ್ರ ನಿಂತಿಲ್ಲ ಹಾಗೆ ಅಂತ ಹೇಳಿ. ಹೌದು, ಆಡಳಿತ ಯಂತ್ರ ಯಾವಾಗ್ಲೂ ನಿಲ್ಲೋದಿಲ್ಲ. ಗವರ್ಮೆಂಟ್ಸ್ ಆರ್ ಕಂಟಿನ್ಯೂಸ್ ಇನ್ ನೇಚರ್. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎರಡೂ ಇಲ್ಲದೆ ಇರ್ಲಿ, ರಾಷ್ಟ್ರಪತಿ ಆಳ್ವಿಕೆ ಇರ್ಲಿ, IAS ಇದೆ, IPS ಇದೆ, ಇಲ್ಲಿ KS ಇದೆ, ಎಲ್ಲ ಇದೆ. ಇಲ್ಲಿ ಅವ್ರು ಮಾಡ್ತಿರ್ತಾರೆ. ಹಾಗಿರುವಾಗ ಮತ್ತೆ ಯಾಕೆ ರಾಜಕಾರಣ ಯಾಕೆ ಬೇಕು? ಮತ್ತೆ ನಮ್ಗೆ ಮುಖ್ಯಮಂತ್ರಿ ಯಾಕೆ ಬೇಕು? ಮಂತ್ರಿಗಳು ಯಾಕೆ ಬೇಕು? ದೇ ರಿಪ್ರೆಸೆಂಟ್ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್. ಒಂದು ಪಕ್ಷದ ಐಡಿಯಾಲಜಿ ಮತ್ತು ಜನರ ಆಶೋತ್ತರ, ಆ ಆಶೋತ್ತರವನ್ನು ಈಡೇರಿಸೋದಕ್ಕೆ ಮತ್ತು ಅಂದಂದಿನ ಜನರ ಭಾವನೆಗಳನ್ನ ಕೇಳೋದಕ್ಕೆ ಜನನಾಯಕರು ಬೇಕಾಗ್ತಾರೆ. ಹೀಗಾಗಿ ಈ ಜನನಾಯಕರು ಏನ್ ಮಾಡಿದ್ರೆ, ಈಗ ಇಟ್ಸ್ ಮಿಡ್ ಟರ್ಮ್ ಚೇಂಜ್ ಆಫ್ ಗವರ್ಮೆಂಟ್. ಈಗ ಚುನಾವಣೆ ಬಂದಿಲ್ಲ, ಮತ್ತೊಂದಿಲ್ಲ. ಅವರ ಆಂತರಿಕ ಒಂದು ಮಾತುಕತೆ ಪ್ರಕಾರ ಮಧ್ಯಾವಧಿಯಲ್ಲಿ ಮುಖ್ಯಮಂತ್ರಿ ಬದಲಾಯಿಸಿದ್ದಾರೆ, ಮಧ್ಯಾವಧಿಯಲ್ಲಿ ಸಂಪುಟ ಪುನರ್ರಚನೆ ಮಾಡ್ತಿದ್ದಾರೆ. ಸಂಪುಟ ಪುನರ್ರಚನೆ ಮಾಡೋದಕ್ಕೆ 2 ತಿಂಗಳು ತಗೊಂಡ್ರು. ಇವ್ರ ಹತ್ರ 24 ತಿಂಗಳು ಕೂಡ ಇಲ್ಲ ಈಗ. ಹಾಗೆ ನೋಡಿದ್ರೆ, ಹಂಗಿರುವಾಗ ಒಂದು ದಿನ ಕೂಡ ಬಹಳ ಮುಖ್ಯ ಆಗುತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ. ಈಗ ಹಳೆದು ತೂಗಿ ಏನ್ ಮಾಡಿದ್ರಲ್ಲ, ಸಂಪುಟ ಹೊಸ ಮಂತ್ರಿಗಳನ್ನೇನು ಮೊನ್ನೆ ಪ್ರಮಾಣ ವಚನ ತಗೊಂಡ್ರಲ್ಲ, ಅದೇನು ಹಳೆದು ಅದೇನು ತೂಗಿ ಮಾಡಿದ್ರು ಗೊತ್ತಿಲ್ಲ. ಇಡೀ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಕಂಪನಿಗಳು ಶುರು ಆಗ್ಬಿಟ್ವು. ದೊಡ್ಡ ನಾಯಕರೇ ಪ್ರತಿಭಟನೆ ಮಾಡಿದ್ರು, ರಾಜೀನಾಮೆ ಕೊಡಕ್ ಮುಂದೆ ಹೋದ್ರು. ಎಲ್ಲಿವರೆಗೂ ಅಂದ್ರೆ, ಮತ್ತೆ ಸುರ್ಜೇವಾಲಾ ಬಂದು ಇಲ್ಲಿ ಕೃಷ್ಣಪ್ಪ ಮನೆಗೆ ಹೋಗಿ ಮತ್ತೆ ಇನ್ನುಳಿದವ್ರನ್ನ ಭೇಟಿಯಾಗಿ ಸಮಾಧಾನ ಪಡಿಸೋ ಪರಿಸ್ಥಿತಿ ಬಂತು. ಹೀಗಿರುವಾಗ ಇದರ ಹಿನ್ನೆಲೆಯಲ್ಲಿ ಇನ್ನು ಎಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಮತ್ತೊಂದು ಭೂಕಂಪ ಆಗಿಬಿಡ್ತದೇನೋ ಅನ್ನೋ ಒಂದು ಹಿಂಜರಿಕೆ ಇದ್ದಿತ್ತು ಅಂತ ನನ್ನ ರೀಡಿಂಗು. ಆದ್ರೂ ಕೂಡ ಅದು ಏನೇ ಇರಲಿ, ಅದು ಪಕ್ಷದ ಆಂತರಿಕ ವಿಚಾರ, ಅದು ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರೋದು ಎಲ್ಲವನ್ನೂ ಒಪ್ಪೋಣ. ಆದರೆ ಸರ್ಕಾರದಲ್ಲಿ ಜನರ ಪ್ರತಿನಿಧಿಗಳು ಜನರನ್ನ ಎಲ್ಲಿ ಪ್ರತಿನಿಧಿಸ್ತಿದ್ದಾರೆ? ಅಧಿಕಾರ ಕೆಲಸ ಮಾಡ್ತಾರೆ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಿಲ್ವಾ? ಅಧಿಕಾರಿಗಳೇ ಕೆಲಸ ಮಾಡುವಂಗಿದ್ರೆ ನಮಗ್ ಮಂತ್ರಿಗೆ ಆಗ್ಬೇಕು, ಶಾಸಕರಾದ್ರೂ ಆಗ್ಬೇಕು. ಹೀಗಿರುವಾಗ ಆ ವಾದ ಸರಿ ಅಲ್ಲ ಅದು. ಆಮೇಲೆ MB ಪಾಟೀಲ್ ಅವರು ಹಾಗೆ ಮಾಡಿದ್ರು, 800 ಕೋಟಿ ಇನ್ವೆಸ್ಟ್ಮೆಂಟ್ ತಂದ್ರು. ಇನ್ವೆಸ್ಟ್ಮೆಂಟ್ ತಂದಿಲ್ಲ, ದೇ ಆರ್ ಆಲ್ MOUs, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದು ಇಟ್ ಇಸ್ ಇಂಟೆನ್ಷನ್, ಇಟ್ ಇಸ್ ಲೆಟರ್ ಆಫ್ ಇಂಟೆನ್ಷನ್. ಅದು ಸಾಧನೆ ಆಗುವುದು ಅಷ್ಟು ಇನ್ವೆಸ್ಟ್ಮೆಂಟ್ ಆಕ್ಚುಲಿ ಬಂದಾಗ. ಅದಿನ್ನೂ ದೂರದ ಮಾತ್ರ, ಅದಕ್ಕೆ ಟೈಮ್ ತಗೊಳ್ತದೆ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದೀಸ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ಸ್, ದಟ್ಸ್ ಡಿಫರೆಂಟ್ ಥಿಂಗ್. ಓಕೆ, ನಾನು ಮುಂದೆ